ಎಷ್ಟೋ ಬಾರಿ ಪ್ರೀತಿಸಿದವರು ನಿಮ್ಮನ್ನು ಬಿಟ್ಟು ಹೊರಟೋಗ್ತಿರ್ತಾರೆ. ಯಾಕೆ ಹೊರಟೋಗ್ತಾರೆ ಅಂತ ಸರಿಯಾದ ಕಾರಣವೂ ಕೂಡ ಕೊಡೋದಿಲ್ಲ. ಇವರು ಬಿಟ್ಟು ಹೊರಟೋದ್ರೆ ನಿಮಗೆ ಆವಾಗ ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಾದಂತಹ ನೋವುಗಳು, ಖಿನ್ನತೆಗಳು ಆವರಿಸುತ್ತದೆ. ಇದೆಲ್ಲವೂ ಕೂಡ ಜೀವನದಲ್ಲಿ ಆಗುವಂಥದ್ದೇನೆ. ಇದೆಲ್ಲ ಆಗಬಾರ್ದು. ಮೊದಲಿದ್ದ ಹಾಗೆ ನಮ್ಮ ಜೀವನದಲ್ಲಿ ಚೆನ್ನಾಗಿರಬೇಕು. ನನ್ನ ಕಷ್ಟಗಳು ಪರಿಹಾರ ಆಗಬೇಕು. ನಾವು ಬಯಸಿದ ಹಾಗೆ ಬಯಸಿದ ವ್ಯಕ್ತಿಗಳ ಜೊತೆಯಲ್ಲಿ ಮೊದಲಿನ ರೀತಿಯಲ್ಲೇ ನಡೆದುಕೊಳ್ಳುವಂತೆ ಇರಬೇಕು. ಇನ್ನು ಕೆಲವು ಬಾರಿ ಮನೆಯಲ್ಲಿ ಪತಿ ಪತ್ನಿಯರು ಜಗಳ ಆಡಿಕೊಂಡು ಹೊರಟೋಗಿರ್ತಾರೆ. ಗಂಡನೇ ಬಿಟ್ಟು ಮಕ್ಕಳು ಹೆಂಡ್ತಿನೆಲ್ಲ ಬಿಟ್ಟು ಹೊರಟೋಗಿರ್ತಾರೆ, ಅಥವಾ ಪರಸ್ತ್ರೀ ಸಹವಾಸ ಮಾಡ್ತಿರ್ತಾರೆ. ಅಥವಾ ಇನ್ನೂ ಕೆಲವು ಬಾರಿ ಹೆಂಡತಿಯರೇ ಗಂಡನ ಬಿಟ್ಟು ತವರು ಮನೆಗೆ ಹೊರಟೋಗೋದು, ಗಂಡನ ಜೊತೆ ಸಣ್ಣ ಪುಟ್ಟ ಜಗಳ ಮಾಡಿಕೊಂಡು ಬಿಟ್ಟು ಬಂದ್ಬಿಡೋದು, ಇದೆಲ್ಲವೂ ಕೂಡ ಆಗುತ್ತೆ. ಇದೆಲ್ಲವೂ ಆದಾಗ ಜೀವನದಲ್ಲಿ ಎಲ್ಲರ ರೀತಿಯಾಗಿ ಸುಗಮವಾಗಿ ಸಾಗುವುದಿಲ್ಲ. ಇಂತಹ ಸಮಸ್ಯೆಗಳು ವಿಚಲಿತವಾದಾಗ ಇದಕ್ಕೊಂದು ಪರಿಹಾರ ಅನ್ನೋದಿದ್ದೇ ಇರುತ್ತೆ. ನೀವು ಇಷ್ಟಪಡುವ ವ್ಯಕ್ತಿಗಳು ಮತ್ತೆ ಮರಳಿ ನಿಮ್ಮ ಜೊತೆಗೆ ಬಂದು ಮೊದಲಿನ ಹಾಗೆ ಇರಬೇಕು. ಗಂಡ ಹೆಂಡತಿ ಆಗಿರಬಹುದು, ಪ್ರೇಮಿಗಳಾಗಿರಬಹುದು, ಅಥವಾ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು. ಇದೆಲ್ಲ ಮನಸ್ತಾಪಗಳು ಏನಾದರೂ ಇತ್ತು ಅನ್ನೋದಾದರೂ ಈ ಸರಳ ಪ್ರಯೋಗ ತಂತ್ರವನ್ನು ಮಾಡಿಕೊಳ್ಳುವುದರಿಂದ ಮತ್ತೆ ನಿಮ್ಮ ಬಲೆಗೆ ಆಕರ್ಷಣೆಯಾಗುತ್ತಾರೆ. ಅದು ಹೇಗೆ ಏನು ಮಾಡಬೇಕು ಅಂತ ತಿಳಿಸ್ತೀನಿ. ಅದೃಷ್ಟಧಾರೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಜೀವನದಲ್ಲಿ ಇಂತಹ ಯಾವುದೇ ವಶೀಕರಣದ ಸಮಸ್ಯೆಗಳು, ಮಾಟಮಂತ್ರದ ತೊಂದರೆಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಒಂದು ಫೋನ್ ಮಾಡಿ. ಉಚಿತ ಭವಿಷ್ಯ, ಖಚಿತ ಪರಿಹಾರ ಇವರಲ್ಲಿ ನೇರ ಸಿದ್ಧಿ ಸಂಕಲ್ಪವಾಗಿ ಸಾಧ್ಯವಾಗುತ್ತದೆ. ನೀವು ಬಯಸಿದವರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಹೋಗಬಾರ್ದು. ಒಂದು ವೇಳೆ ಬಿಟ್ಟು ಹೊರಟೋಗಿದ್ರೆ ಈ ಒಂದು ಸರಳ ತಂತ್ರ, ಒಂದು ನಿಂಬೆಹಣ್ಣು ಅದನ್ನು ತೆಗೆದುಕೊಂಡು ಬಂದು ಕೆಂಪು ಮಾರ್ಕರ್ ಪೆನ್ನಿನಿಂದ ಅವರ ಹೆಸರನ್ನು ಬರೆದುಕೊಳ್ಳಬೇಕು. ಅದೇ ನಿಂಬೆಹಣ್ಣಿನ ಹಿಂಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು. 21 ಲವಂಗವನ್ನು ಅದಕ್ಕೆ ಚುಚ್ಚಬೇಕು. ಇದರ ಅರ್ಥ ದಿಗ್ಬಂಧನ. ನಿಮ್ಮ ಬಂಧನ ಯಾರಿಂದಲೂ ಬಿಡಿಸಲು ಸಾಧ್ಯವಾಗದೇ ಇರುವ ಹಾಗೆ ಈ ಒಂದು 21 ಲವಂಗವನ್ನು ಆ ನಿಂಬೆಹಣ್ಣಿಗೆ ಚುಚ್ಚಿದ ನಂತರ ಅದನ್ನು ತೆಗೆದುಕೊಂಡು ಬಂದು ಅವರು ಮನೆ ಹತ್ತಿರ ಅಥವಾ ಅವರು ಓಡಾಡುವ ಸ್ಥಳದಲ್ಲಿ ಅದನ್ನು ಮಣ್ಣು ತೆಗೆದು ಹೂಳಬೇಕು. ಈ ರೀತಿ ಹೂದಿದ ನಂತರ ಅದಕ್ಕೆ ಪೂಜೆ ಮಾಡಿ ಸಂಕಲ್ಪ ಮಾಡಿ, ನಾನು ಇಷ್ಟಪಡುವಂತಹ ವ್ಯಕ್ತಿ ನನ್ನನ್ನು ಇಷ್ಟಪಡುವಂತೆ ಆಗಲಿ, ಬಿಟ್ಟು ಹೋದವರು ಮರಳಿ ಬಂದು ನನ್ನನ್ನು ಸೇರುವಂತೆ ಆಗಬೇಕು ಅಂತ ಭಕ್ತಿಯಿಂದ ಸಂಕಲ್ಪ ಮಾಡಿದ ನಂತರ ಮನೆಗೆ ಬಂದು ತಣ್ಣೀರಿನ ಸ್ನಾನ ಮಾಡಿ. ಅವರೇನಾದರೂ ಆ ಜಾಗದ ಮೇಲೆ ಓಡಾಡಿದ್ರೆ ಖಂಡಿತವಾಗಿಯೂ ಇದು ನೆರವೇರುತ್ತೆ. ಒಂದು ವೇಳೆ ಅವರು ಓಡಾಡೋಕ್ಕಾಗ್ತಾ ಇಲ್ಲ, ಆ ಜಾಗದ ಮೇಲೆ ಬರ್ತಾ ಇಲ್ಲ, ಅಥವಾ ಈ ಸಿದ್ಧಿ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಾದರೆ ಕೀರ್ತಿ ಪ್ರಸಾದ್ ಗುರುಗಳಿಗೊಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾರೆ.